ನಾನು ತುಂಬಾ ಚೆನ್ನಾಗಿದ್ದೀನಿ, ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಂತ ಭಾವಿಸ್ತಾ ನಾನು ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದು ಸಾಯಂಕಾಲದ ವ್ಲಾಗು. ನಾನು ಸಾಯಂಕಾಲ ಕಾಫಿ ಮಾಡ್ತಾ ಇರೋದು. ಇದು ಮಧ್ಯಾಹ್ನ ಮಶ್ರೂಮ್ ಬಿರಿಯಾನಿ ಮಾಡಿದ್ವಿ, ಇಬ್ಬರು ಕೂಡ ಸ್ವಲ್ಪ ತಿಂದ್ವಿ. ನಾನು ಸ್ವಲ್ಪ ತಿಂದರೆ ಅವಳು ಆ ಪುಟ ತಿನ್ನಲೇ ಇಲ್ಲ, ಪಾತ್ರೆಗೆ ಹಂಗೆ ವಾಪಸ್ ಹಾಕಿದ್ಲು. ಆಸೆಯಿಂದ ಮಾಡಿಸಿ ಏನೋ ಜೋಕ್ ಹೇಳ್ತಾ ಇದ್ಲು, ನಾನು ಅದಕ್ಕೇನೋ ಆಕ್ಷನ್ ಮಾಡ್ತಾಯಿದ್ದೆ ಡ್ಯಾನ್ಸ್ ಥರ. ಅವಳು ಕ್ಯಾಮ್ರಾ ಆನ್ ಆಗಿದೆ ಅಮ್ಮ ಅಂತ ಅಂದ್ಲು. ಹಿಂಗೆ ನಾವಿಬ್ಬರೇ ಇದ್ದಾಗ ಅವಳು ಸ್ವಲ್ಪ ಎಂಟರ್ಟೈನ್ಮೆಂಟ್ ಕೊಡಬೇಕಲ್ವ, ಹಂಗಾಗಿ ನಾನು ಕಾಮಿಡಿ ಮಾಡ್ತಾ ಇರ್ತೀನಿ, ಇಲ್ಲಾಂದ್ರೆ ಅವ್ಳು ನಗ್ಸೋದಕ್ಕೋಸ್ಕರ. ಅರ್ಧ ಅಷ್ಟೇ ಬೇಕಂತೆ, ಅದಕ್ಕೆ ಅರ್ಧ ಲೋಟ ಹಾಕಿದ್ದೀನಿ ಆಯಿತಾ. ನಂಗೆ ಇಷ್ಟು ಬೇಕು ಅದಕ್ಕೆ ಇಷ್ಟು ತೊಗೊಂಡಿನಿ ಆಯಿತಾ. ಕಾಫಿ ಅರ್ಧ ಕುಡಿತಾಳಂತೆ. ಮೊಹಬ್ಬತ್ ಅವಳಿಗೇನೋ ಜೋಕ್ ಮಾಡಿ ಕಾಮಿಡಿ ಮಾಡಿ ನಗಿಸ್ತಾ ಇದ್ದೆ, ಹಂಗೆ ಹಾಡು ಹೇಳ್ತಾ ಎದ್ದು ಬಂದವಳು. ತಲೆ ಕೂಡ ನಾನು ಕಟ್ಕೊಂಡಿರಲಿಲ್ಲ, ತಲೆಯೆಲ್ಲ ಮುಟ್ಕೊಂಡ್ರು ಕೂಡ ಹಾಸಿಗೆ ಮೇಲೆ ಅಲ್ಲಿ ಇಲ್ಲಿ ಧೂಳು ಬಿದ್ದುಬಿಟ್ಟಿದೆ, ಅದೆಲ್ಲ ಮಣ್ಣಿಂದು ಎಲ್ಲ. ನಾನು ಸೋಪ್ ಹಾಕೊಂಡು ಕೈ ತೊಳ್ಕೊಬೇಕಾಗುತ್ತೆ ಅಂತಲೂ ಕೂಡ ಕಟ್ಕೊಂಡಿಲ್ಲ. ಹಂಗೆ ಬಂದು ಹಂಗೆ ಕಾಫಿ ಮಾಡ್ತಾಯಿದ್ದೆ. ಆ ಬಕೀಟ್ ಹೇಳ್ಬೇಕು ಅಂದರೆ ತುಂಬ ಬಿಟ್ಟಿತ್ತು, ಎತ್ತಿ ಚೆಲ್ಲಕ್ಕಾಗಲ್ಲ, ಚೆಲ್ಲಕ್ಕೆ ಹೋಗ್ಬಿಟ್ರೆ ಏನೇನೋ ಬಂದ್ಬಿಡುತ್ತೆ ನನಗೆ ಅಂತೇಳ್ಬಿಟ್ಟು, ಹಂಗಾಗಿ ನಾನು ಜಾಸ್ತಿ ನೀರನ್ನು ಕೂಡ ಆ್ಯಡ್ ಮಾಡ್ತಾ ಇರಲಿಲ್ಲ. ಅದಿನ್ನೊಂದು 2-3 ದಿನವರೆಗೂ ಏನು ಮಾಡೋಕ್ಕಲ್ಲ, ಅಡ್ಜಸ್ಟ್ ಮಾಡ್ಕೋಬೇಕು ಅಂತ ಸಹಿಸ್ತಾ ಇದ್ದೆ. ಇನ್ನು ಕಾಮಿಡಿ ಮಾಡ್ತಾ ಇದ್ದಾಳೆ ನನ್ನ ಮಗಳು. ಟಿಪ್ಸ್ ಕೊಡ್ತಾರೆ, ಇರುವೆಯಿಂದ ಸೇಫ್ ಆಗೋದು ಹೆಂಗೆ ಅಂತ ನಾನು ಇದನ್ನ ಮಾಡ್ತಾ ಇದ್ದೆ. ಇದ್ರ ಬಗ್ಗೆ ಟಿಪ್ಸ್ ಬೇಕಿದ್ರೆ ಹೇಳ್ರಿ, ನಿಮಗೆ ಕೊಡಲ್ಲ, ನನ್ನ ಮಗಳಿಗೆ ಕೊಡ್ತೀನಿ ಟಿಪ್ಸ್. ಸಕ್ಕರೆಗೆ ಚಳಿ ಆಗ್ಬಾರ್ದಂತ 2 ಕವರ್. ಅದು ನಿಮಗೆ ಕೊಡಲ್ಲ, ಟಿಪ್ಸ್ ಹೇಳಿ ಕೊಡ್ತೀನಿ ನನ್ನ ಮಗಳಿಗೆ. ಏನು ಗೊತ್ತಾ, ಇಲ್ಲಿ ಇಟ್ಟರೆ ಇರುವೆ ಕಾಟ ಮತ್ತೆ ಮಣ್ಣಿನ ಕಾಟ. ಇದನ್ನ ನಾನು ಯಾರಿಗೂ ಟಿಪ್ಸ್ ಕೊಡ್ತಾ ಇಲ್ಲ, ನಾನು ಸೇಫ್ ಮಾಡ್ಕೊಂಡಿದ್ದೆ. ಜಸ್ಟ್ 3 days ಓನ್ಲಿ ಈ ಪ್ರಾಬ್ಲಮ್ಸ್ ಎಲ್ಲ ಇರುತ್ತೆ. ನೆಕ್ಸ್ಟು ಜಾದು ಆಗುತ್ತೆ ನನ್ನ ಲೈಫ್ನಲ್ಲಿ. ಜಾದು ಏನು ಜಾದು ಆಗುತ್ತಮ್ಮ? 3 days ಆದಮೇಲೆ ನಾನು ಹೇಳ್ತೀನಿ ಫ್ರೆಂಡ್ಸ್, ಅಲ್ಲಿವರೆಗೆ ಹೇಳಲ್ಲ. ಇದು ನಾನು ಏನಕ್ಕೆ ಈ ಥರ ಫ್ರಿಜ್ಜಲ್ಲಿ ಇಟ್ಟಿದ್ದೀನಿ ಗೊತ್ತಾ ಫ್ರೆಂಡ್ಸ್? ಇಲ್ಲಿ ಇರುವೆ ನಾನು ಸಕ್ಕರೆ ಹಾಕ್ತಷ್ಟು ಇದ್ರಾಗಂತೂ ಒಂದು 20 ಇರುವೆ ಇರೋವು. ಟೀ ಮಾಡುವಾಗ ಸಕ್ಕರೆ ಹಾಕಿದ್ದೆ ಹಾಲಲ್ಲಿ, ಯಪ್ಪ 20-30 ಇರುವೆ ಇರೋದು. ಯಾವ್ದನ್ನು ತೆಗಿಬೇಕು, ಯಾವ್ದು ಬಿಡ್ಬೇಕು, ಅದಕ್ಕೆ ಅದನ್ನ ಬೇಯಿಸ್ಕೊಂಡು ಕುಡಿತಿದ್ರು ಇಷ್ಟು ದಿನ ಕವರಾಗ. ಅದಕ್ಕೆ ಈ ಕವರ್ ಸಮೇತ ತೆಗ್ಬಿಟ್ಟು ಫ್ರಿಜ್ಜಲ್ಲಿ ಇಟ್ಬಿಟ್ಟಿದ್ದೀನಿ. ಅಲ್ಲಿ ಇಟ್ಟಿಲ್ಲ. ನಾನು ಇರುವೆ ಕಾಟ. ಅನ್ನ ಮಾಡಿದ್ರೆ ಅನ್ನಕ್ಕೆಲ್ಲ ಇರುವೆ ಮುದ್ರಕಂತವೆ, ಏನು ಹೇಳ್ತೀರಾ? ಹಂಗಾಗಿ ಎಷ್ಟು ಬಲ್ಪು ಆನ್ ಆಗ್ಬೇಕಲ್ಲ, ಡಿಮ್ ಅಂಡ್ ಡಿಪ್ ಆಗಿ ಮೊಹಬ್ಬತ್ತಾಗುತ್ತೆ. ಆಮೇಲೆ ಇರುವೆಯಿಂದ ಬಚಾವಾಗೋದಕ್ಕೆ ನಾನು ಮಾಡೋ ಒಂದು ಟ್ರಿಕ್. ಯಾರಿಗೂ ಹೇಳಲ್ಲ ಈ ಟ್ರಿಕ್, ಯಾರಿಗೂ ಟಿಪ್ಸ್ ಉಪಯೋಗಿಸಿ ಅಂತ ನಾನು ಯಾರಿಗೂ ಹೇಳ್ತಾ ಇಲ್ಲ. ಬಟ್ ಅದನ್ನು ನನ್ನ ಒಂದು ಸಕ್ಕರೆ ಸೇವ್ ಮಾಡಿದ್ದೀನಿ ಅಷ್ಟೇ. ಇರುವೆಯಿಂದ ನಾನು ತಪ್ಪಿಸ್ಕೊಂಡು ಫ್ರಿಜ್ಜಲ್ಲಿ ಇಡ್ತಾ ಇದ್ದೀನಿ. ಅದಕ್ಕೆ ಸಕ್ಕರೆ ಚೆನ್ನಾಗಿದೆ, ಫ್ರಿಜ್ಜಲ್ಲಿ ಇಡೋದು, ತರೋದು, ಹಾಕೋದು ಸಕ್ಕರೆ ಸಮೇತ. ಯಾಕಂದ್ರೆ ಇರುವೆ ಕಾಟ ಹಂಗೆ. ಅನ್ನ ಮಾಡಿದ್ರೆ ಅನ್ನ ಮೇಲೆ ಅನ್ನನೂ ತಿಂತವೆ. ಕೆಲವೊಂದ್ಸಲ ಬೇಳೆ ಸಾರು ಮಾಡಿದ್ರೆ ಸಾರಿಗೆಲ್ಲ ಸುತ್ಕೊಂಡಿರ್ತವೆ. ಯಾವಾಗಾದ್ರೂ ಹಂಗೆ ಆದರೆ ನಾನು ನಿಮ್ಗೆ ಶೇರ್ ಮಾಡ್ಕೊತೀನಿ ನಿಮ್ಮ ಜೊತೆ. ಎಷ್ಟೋ ಸಲ ಆಗೈತೆ ನಂಗೆ ಆ ಥರ. ಬೇಳೆ ಸಾರು ಮಾಡ್ತೀನ, ಸಾರೊಳಗಡೆ ಎಲ್ಲ ಮೇಲ್ಕಂಡು ಫುಲ್ ಇಂಥ ಸೈಡೆಲ್ಲ ಆಗಿರುತ್ತೆ ಇರುವೆಗಳು. ಅನ್ನನೇ ಅಷ್ಟೇ ಇಲ್ಲ, ಸಕ್ಕರೆನೇ ಅಷ್ಟೇ ಇಲ್ಲ, ಅನ್ನನೇ ಅಷ್ಟೇ ಇಲ್ಲ, ಇದೆಲ್ಲ ತಿಂತ. ಬೇಳೆ ಸಾರು ಮಾಡಿದರೆ ಅದೆಲ್ಲದೂ ತಿಂತಾ ಇರುತ್ತೆ ಇರುವೆದೊಂದು ಕಾಟ. ಆ ಇರುವೆ ಕಾಟಕ್ಕೆ ನಾನು ಫ್ರಿಜ್ ತಗೊಂಬಂದು, ಇರುವೆ ಕಾಟ ಗೊದ್ದ ಕಾಟಿಗೆ ಹಾಲು. ಅಯ್ಯೋ ದೇವ್ರೇ, ನಾನೇ ಮಾಡಿಲ್ಲ ಅವಾಗ. ಅದು ಮಾಡ್ತೀನಿ ಈ ಫಸ್ಟಿಂದ ಹೇಳ್ಬೇಕು ನೀನು. ಇವಾಗ ಎಷ್ಟೊತ್ತಿಂದ ಗೊತ್ತಿಲ್ಲ, ಈ ಸುಮ್ಮನೆ ಆನ್ ಆಯ್ತು ಅಂತ ಇಟ್ಕೊಂಡಿದ್ದೀನಿ, ಆನೇ ಆಗಿಲ್ಲ. ಈ ಕಾಫಿ ಎಲ್ಲ ಹೋಯ್ತು, ಸ್ಕಿಪ್ ಆಯಿತು. ಬಿಡು, ಹೇಳು ಬರೀ ಹಾಲು ಹಾಕ್ತೆ ಇದಂತದ ಕಾಫಿ ಪೌಡರ್ ಸಕ್ಕರೆ ಹಾಕ್ತಂತ ಹೇಳಿ. ಈಗಿನ ಸತ್ಯ ಹೇಳು, ಸಕ್ಕರೆ ಹಾಕಿದ್ದೀವಿ ಅಂತ. ಈಗ ಹಾಲು ಹಾಕಿದ್ದೀನಿ, ಸಕ್ಕರೆ ಹಾಕಿದ್ದೀನಿ, ಕಾಫಿ ಪೌಡರ್ ಹಾಕಿ ಇಟ್ಟಿದ್ದೀನಿ. ಕಾಫಿ ಆಗೋಯ್ತು. ಇನ್ನೊಂದೇನೋ ಒಂದು ರೆಸಿಪಿ ಅದ್ರ ಬಗ್ಗೆ ಏನೋ ಮಾತಾಡ್ದೆ, ಈ ಸಕ್ಕರೆ ಬಗ್ಗೆ. ಅದು ಆನೆ ಆಗಿಲ್ಲ ಕ್ಯಾಮ್ರಾ ಅಂತ ಹೇಳಿದ್ರು ನನ್ನ ಮಗಳು. ಇನ್ನ ಸತ್ಯ ಹೇಳು, ಸಕ್ಕರೆದು ಏನಂತ. ಸಕ್ಕರೆದು ಏನು ಕತೆ ಗೊತ್ತಾ ಫ್ರೆಂಡ್ಸ್? ನನ್ನ ಮಗಳು ಏನೋ ನಮ್ಮಮ್ಮ ಟಿಪ್ಸ್ ಕೊಡಮ್ಮ ಅವರಿಗೆ ಅಂತ ಹೇಳ್ತಾ ಇದ್ದಾಳೆ. ಗೈಸ್, ನಿಮ್ಮ ಫ್ರೆಂಡ್ಸಿಗೆಲ್ಲ ಟಿಪ್ಸ್ ಕೊಡೋ ಅಂತ ಹೇಳ್ತಿದ್ದಾಳೆ. ಇದು ಟಿಪ್ಸ್ ಕೊಡೋಕ್ಕಾಗಲ್ಲ. ನಾನು ಈ ಸಕ್ಕರೆನ ಈ ಬಾಕ್ಸಲ್ಲಿ ಇಟ್ಟಿಲ್ಲ, ಫ್ರಿಜ್ಜಾಗಿ ಇಟ್ಟಿದ್ದೀನಿ. ಅರ್ಧ ಕೆಜಿ ಸಕ್ಕರೆ ತಂದಾಗಿಂದ. ಯಾರು ಇದನ್ನು ಯೂಸ್ ಮಾಡಿ ಅಂತ ನಾನು ಟಿಪ್ಸ್ ಹೇಳ್ತಾ ಇಲ್ಲ. ಇಲ್ಲಿ ಇರುವೆ ಕಾಟ, ಇಲ್ಲಿ ಫುಲ್ಲು ಇರುವೆ. ಹೆಂಗೆ ಗೊತ್ತಾ, ಈ ಬಾಕ್ಸ್ ಒಳಗೆ ಹಾಕಿಟ್ರು ಟೈಟಾಗಿ ಮುಚ್ಚರು ಕೂಡ ಇರುವೆಗಳು ಹೋಗ್ತಾ ಇದ್ದಾವೆ. ಎಷ್ಟೇ ಏನೇ ಲಕ್ಷ್ಮಣರೇಕೆಲ್ಲ ಬರೆದ್ರು. ಮತ್ತು ತಿರ್ಗಿ ಅನ್ನ ಮಾಡಿಟ್ರೆ ಇಷ್ಟು ದಿನ ಆಗ್ತಾ ಇರಲಿಲ್ಲಪ್ಪ. ಸುಮಾರು ಈಗ ಒಂದು 3-4 ವರ್ಷದಿಂದ ಇರಲಿಲ್ಲ. ಅಚ್ಚೆ ಒಂದು 7-8 ವರ್ಷದಿಂದ
4-5 ವರ್ಷ ನಿಂಚೆ ನನಗೆ ಗೊದ್ದದ್ದು ಕಾಟ. ಎಷ್ಟು ಹೇಳ್ತೀಯ ಅತ್ತೆ ಕಮಳ್ಳು ಆತದು. ಗೊದ್ದದ ಕಾಟ ಇತ್ತು ಅವಾಗ ನಮಗೆ ಆ ಥರ ಆಗ್ತಿತ್ತು. 4-5 ವರ್ಷದಿಂದ ಅಷ್ಟೊಂದು ಇಲ್ಲ, ತಿರ್ಗಾ ಮತ್ತೆ ಸಕ್ಕರೆಗೆ ಇರುವೆ ಅಂಟ್ಕೊಂತ ಇದ್ದಾವೆ, ಮತ್ತೆ ಅನ್ನಕ್ಕೆ ಇರುವೆ ಅಂಟ್ಕೊಂತ ಇದ್ದಾವೆ, ಈ ಥರ ಪ್ರಾಬ್ಲಮ್ಮು. ಆಯ್ತಾ ಕಾಫಿ? ಆಯಿತು. ಸಾಯಂಕಾಲಕ್ಕೇನು ಅಡುಗೆ ಮಾಡೋ ಥರ ಏನಿಲ್ಲ. ಮಶ್ರೂಮ್ ಬಿರಿಯಾನಿ ಐತೆ, ಮಶ್ರೂಮ್ ಬಿರಿಯಾನಿ ಮಾಡೋದೈತೆ. ಇವಳು ನನ್ನ ಮಗಳು ಒಂದಿಷ್ಟು ತಿಂದಿಲ್ಲ, ಆದರೆ ಇವಾಗ ಸಾಯಂಕಾಲಕ್ಕೆ ಬಿಸಿ ಮಾಡಿಕೊಡ್ತೀನಿ, ಊಟ ಮಾಡ್ತಾಳೆ. ಆಮೇಲೆ ಈ ಕಾಫಿ ಕುಡಿದ್ರೆ ಆಗೋಯ್ತು. ಅದಾಗ ಒಂದು ಇಷ್ಟು ತಿಂದ್ಬಿಟ್ಟು ಸುಮ್ಮ ಮಕ್ಕಳು. ಹಣ್ಣು ಐತೆ, 1 ವಾರ 15 ದಿನ ತಂದು 3 ಹಣ್ಣು ತಂದಿದೆ. 1 ಹಣ್ಣು ನಾನೇ ಖಾಲಿ ಮಾಡಿದ್ದೀನಿ, ಇನ್ನು 2 ಹಣ್ಣು ಜ್ಯೂಸ್ ಮಾಡಿಲ್ಲ, ಕಟ್ ಮಾಡು ಅಂತ ಹೇಳ್ತಿದ್ದೀನಿ ನನ್ನ ಮಗಳಿಗೆ. ಅವಳು ಕಟ್ಟೂ ಮಾಡೋಂಗಿಲ್ಲ, ಜ್ಯೂಸೂ ಮಾಡೋಂಗಿಲ್ಲ, ಸುಮ್ಮನೆ ಇದ್ದಾಳೆ. ಈಗ ಅದಕ್ಕೆ ಏನು ತರಲ್ಲ ನಾನು. ಒಂದೊಂದ್ಸಲ ಬೇಜಾರಾಗುತ್ತೆ, ಒಂದ್ಸಲ ಅಳ್ತಾ ಕುತ್ಕೊಂತಾಳೆ ಅಂತ ಏನೋ ತಗೊಂಬಂದು ಕೊಟ್ರೆ ಹಿಂಗೆ ಮಾಡ್ತಾಳೆ, ತಿನ್ನೋದೇ ಇಲ್ಲ. ಒಂದು ವಿಷಯ ಗೊತ್ತಾ? ಏನು? ಏನಾರು ಗೆಸ್ ಮಾಡು. ಗೊತ್ತಿಲ್ಲ. ಗೆಸ್ ಮಾಡಿ, ಏನಾಗ್ತದೆ ಗೊತ್ತಿಲ್ಲ, ಹೇಳು. ಏನಂದ್ರೆ ಇಷ್ಟೊತ್ತು ನಾ ಹೇಳಿದ್ನಲ್ವಾ, ಅದೆಲ್ಲ ಅದು ಪ್ರಾಂಕ್. ನಿನಗೆ ಡೌಟ್ ಬಂದಿದ್ರು ಕೂಡ ಏನಕ್ಕೆ ಹೌದಾ ಯಾವ ರೆಕಾರ್ಡ್ ಆಗಿಲ್ವಾ ಅಂತ ಪದ ಹೇಳಿದ್ದನ್ನ ಯಾಕೆ ಕೇಳಿದೆ ಅಂದ್ರೆ ನೀನು ಹೇಳಿದ್ಯಾ ಅಂದ್ರೆ ನೀನು ಪ್ರಾಂಕ್ ಆದೆ ಅಂತಾನೆ ಅರ್ಥ. ಅದೇ ನಮ್ದೆ ಅಂದ್ರೆ ಪ್ರಾಂಕ್ ಆದೆ ಅಂತಾನೆ ಅರ್ಥ. ಅಲ್ವಾ ಗೈಸ್? ನಾನು ನಮ್ದೆ ಹೆಂಗೆ ಅಂದ್ರೆ ನಮ್ದೆ ನಾನು ಹೆಂಗ್ ನಮ್ದೋ ಬಿಟ್ಟೋ ಗೊತ್ತಿಲ್ಲ, ನಮ್ದೇ ತಾನೆ ಅಂದ್ರೆ ಪ್ರಾಂಕ್ ಆದೆ ಅಂತಾನೆ ಅರ್ಥ. ಹೆಂಗೆ ನಾವು ಫ್ರಾಂಕ್ ಮಾಡಿದಾಳೆ ನೋಡಿ ಫ್ರೆಂಡ್ಸ್. ನನಗೆ ಮಗು ಡೌಟ್ ಬಂತು, ಆಗಲೇ ಇಷ್ಟೊಂದು ಆನ್ ಆಗಿತ್ತಲ್ಲ ಒಳಗೆಲ್ಲ. ನಾನು ಆ ಥರ ಆನ್ ಮಾಡಿದೆ ಇಡಿಬೋದು ಕ್ಯಾಮ್ರಾ, ಒಳಗೆ ಮಾಡಲ್ಲ, ಪರ್ಫೆಕ್ಟಾಗಿ ಮಾಡ್ತಾಳೆ ಯಾವ ಕೆಲಸ ಕೊಟ್ಟರು. ಬಟ್ ಆದರೆ ಅದು ಹೆಂಗೆ ಆನ್ ಆಗಿರ್ಲಿಲ್ವೋ ಏನೋ ಅಂದ್ಕೊಂಡು ಹೆಂಗನಾಗಲಿ ಅಂತ ಇನ್ನೊಂದ್ಸಲ ರಿವ್ಯೂ ಕೊಟ್ಟೆ, ಇರಲಿ ಅಂತೇಳಿ. ನೀವು ಕೊಟ್ಟೆ ಅಂದಮೇಲೆ ಅದು ನಿನ್ನ ಪ್ರಾಂಕ್ ಅದೇ ಅಂತಾನೆ ಅರ್ಥ. ಸಕ್ಕರೆ ಬಗ್ಗೆ ಮಾಹಿತಿ ಕೊಟ್ಟಿದ್ದೆ, ಅದ್ರ ಬಗ್ಗೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡೆ. ಒಳ್ಳೆ ನೀವು ಫ್ರ್ಯಾಂಕ್ ಮಾಡಿ ಸುಮ್ಮನೆ ಆಟ ಆಡಿಸಿದಾಳೆ. ಅಂತೂ ಇಂತೂ ಫ್ರ್ಯಾಂಕ್ ಅದೇ ಮಾಡಿದ್ದು ಫ್ರ್ಯಾಂಕ್. ಅದು ಸ್ವಲ್ಪ ಆರುತ್ತೆ ಅಂತ ಬಟ್ಲ ಕೊಟ್ಟಿದ್ದೀನ. ಹಾಯ್ ಫ್ರೆಂಡ್ಸ್, ಇವಾಗ ಸಾಯಂಕಾಲ ಸಂಜೆ ಆಗಿದೆ, 7:30 ಸುಮಾರು 7:30 ಆಗಿದೆ. ಉಳ್ಕೊಂಡಿದ್ದಾಳೆ, ಹಂಗಂಗೆ ಬಂದಿದ್ದೀನಿ. ತಲೆ ಕೂಡ ಕಟ್ಕೊಂಡಿಲ್ಲ, ಉಳ್ಕೊಂಡಿದ್ದೆ. ನನ್ನ ಮಗಳು ನಗ್ತಾ ಇದ್ದಾಳೆ ನೋಡಿ ಫ್ರೆಂಡ್ಸ್. ನಾನು ಉಳ್ಕೊಂಡಿದ್ದೆ ಅಂದರೆ ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ ನಾನು ಮಲ್ಕೊಂಡಿದ್ದೆ. ಈ ತಲೆ ಕೂಡ ಕಟ್ಕೊಂಡಿಲ್ಲ, ಅಲ್ಲಿ ಸಖತ್ತು ಧೂಳು ಎಲ್ಲ ಕಡೆಗೂ ಸ್ಪ್ರೆಡ್ ಆಗಿರುತ್ತೆ. ಅದೊಂದು ಹೆಂಗೆ ಅಂತಂದರೆ ಎಲ್ಲಿ ಮಲ್ಕೊಂಡ್ರೆ ಎಲ್ಲಿ ಮುಟ್ರೆ ಅಂದರೆ ಸೋಪಾಗಿ ಕೈ ತಗೊಂಡು ಮೇಲೆ ತಲೆ ಮುಟ್ಟೋದಿಲ್ಲ. ಹಂಗಾಗಿ ಮಲ್ಕೊಂಡು ಉಳ್ಸೇವೆ ಮಾಡಿಲ್ಲ. ಅಂದರೆ ನಮ್ಮ ಒಂದು ಹಳ್ಳಿ ಭಾಷೆಯಲ್ಲಿ ಏನು ಹೇಳ್ತಾರೆ ಗೊತ್ತಾ ಫ್ರೆಂಡ್ಸ್, ಮಲ್ಕೊಂಡಿದ್ದೆ ಅನ್ನೋದನ್ನು ಉಳ್ಕೊಂಡಿದ್ದೆ ಅಂತ ಹೇಳ್ತಾರೆ. ಬನ್ನಿ ಫ್ರೆಂಡ್ಸ್, ಊಟ ಮಾಡೋಣ. ಊಟ ಮಾಡ್ತಾ ಇದ್ದೀವಿ. ಅದೇ ಮಶ್ರೂಮ್ ಬಿರಿಯಾನಿ ಮಾಡಿದ್ನಲ್ಲ ಬೆಳಿಗ್ಗೆ, ಮಶ್ರೂಮ್ ಬಿರಿಯಾನಿ ಮಾಡಿದ್ದಿತ್ತಲ್ಲ ಅದೇ ಇದೆ. ಅವಳು ಮಧ್ಯಾಹ್ನ ಬೆಳಗ್ಗೆ ಊಟ ಮಾಡಲಿಲ್ಲ, ಎಲ್ಲ ಪಾತ್ರೆಗೆ ಹಾಕಿದ್ಲು ಹೋಗಿ. ಅವಳು ಆಸೆಪಟ್ಟು ಮಾಡಿಸಿದ್ದು. ನನ್ನ ಮಗಳೇ ಆಸೆಪಟ್ಟು ನನಗೆ ಮಶ್ರೂಮ್ ಬಿರಿಯಾನಿ ಬೇಕೇ ಬೇಕು, ಹೋಗು ತಗೊಂಬ ಅಂತೇಳಿ ತರಿಸಿ ಮಾಡಿ ತಿಂದಳು. ನಾನು ಮಶ್ರೂಮ್ ಬಿರಿಯಾನಿ ತಿಂದಳು, ನಾನು ಅವಳು ತಿನ್ನಲಿಲ್ಲ ಅಂತ ನನಗೆ ತಿನ್ಸೋಕ್ಕೋಸ್ಕರ ಅವಳು ತಗೊಂಬ ಹೋಗ್ಬಿಟ್ಟು ತಂದು ಮಾಡು, ನನಗಿಲ್ಲ ಅಂದರೆ ನೋಡು ಅಂತ ಹೆದರಿಕೆ ಹಾಕ್ಬಿಟ್ಲು. ನನಗೆ ಬೆದರಿಕೆ ಹಾಕ್ಬಿಟ್ಲು. ಹೋಗಿ ತಂದುಬಿಟ್ಟು ನಾನು ತಿಂದೆ, ಅವಳು ತಿನ್ನಲಿಲ್ಲ. ಇವಾಗ ಸಾಯಂಕಾಲ ಊಟ ಮಾಡ್ತಿದ್ದಾಳೆ. ಅದ್ರ ಜೊತೆಗೆ ಸ್ವಲ್ಪ ಹಣ್ಣು ತಂದಿದ್ದು. ಎಷ್ಟು ದಿನ ಆಗಿತ್ತು ಗೊತ್ತಾ ಫ್ರೆಂಡ್ಸ್ ಹಣ್ಣು ತಂದಿದ್ದು? ಸುಮಾರು ಇಲ್ಲಿಗೆ ಒಂದು 10-12 ದಿನ ಆಯಿತು, ತಿಂದೇ ಇಲ್ಲ. 10-12 ದಿನ 10 ದಿನ 12 ದಿನ ಆಯಿತು ಫ್ರೆಂಡ್ಸ್ ತಾಂಬಂದು. ಅದು ಹಂಗೆ ಇತ್ತು. ತಿನ್ನು ಅಂತ ನನ್ನ ಮಗಳಿಗೆ ಹೇಳಿ ಸಾಕಾವತ್ತು. ಅವಳು ತಿಂತಾನೆ ಇರಲಿಲ್ಲ. ನೋಡಿ ಹೆಂಗೆ ಆಟ ಆಡ್ತಿದ್ದಾಳೆ. ಅದಕ್ಕೆ ತಿನ್ನಮ್ಮ ಅಂತ ಎಷ್ಟು ಹೇಳಿದ್ರು ಕಟ್ಬೇಡಂದ್ರೆ ಯಾವ್ದಾರ ಒಂದು ಸುಮ್ಮನೆ ನಾವು ಹೇಳ್ಕೊಂಡು ಸುಮ್ಮನೆಗಳು ಆಗ ಈಗ ಅಂತ. ನಾನಿವತ್ತು ಕೇಳಿಲ್ಲ ಸಿಟ್ಟು ಬಂದ್ಬಿಟ್ಟು ಬೇಜಾರಾಗಿ ಕೊಯ್ದಿಟ್ಬಿಟ್ಟು ಊಟ ಮಾಡ್ತೇನೆ. ಬನ್ನಿ ಫ್ರೆಂಡ್, ಊಟ ಮಾಡೋಣ. ತಲೆ ಕೂಡ ನಾನು ಕಟ್ಕೊಂಡಿಲ್ಲ, ಹೆಂಗೆ ಮಲ್ಕೊಂಡಿದ್ದು ಹಂಗೆ ಹೋಗ್ಬಿಟ್ಟು ಇಟ್ಕೊಂಬಂದು ಊಟ ಮಾಡ್ತಾ ಇದ್ದೀನಿ. ಅರ್ಜೆಂಟು ಅನ್ನೋದಕ್ಕಿಂತ ಇವಳು ಬೆಳಗ್ಗೆ ಮಧ್ಯಾಹ್ನ ಉಂಡಿರಲಿಲ್ಲ ಫ್ರೆಂಡ್ಸ್. ಹೇಳ್ಬೇಕು ಅಂತಂದರೆ ನನ್ನ ಮಗಳು ಮಧ್ಯಾಹ್ನ ಊಟ ಮಾಡಿರಲಿಲ್ಲ. ನನಗೆ ಹೆಂಗೆ ನೋಡಿ ಫ್ರೆಂಡ್ಸ್, ಹೆಂಗೆ ಜೋಕ್ ಮಾಡ್ತಾಳೆ ನನ್ನ ಮಗಳು. ಹೆಂಗೆ ಅಂತಂದರೆ
ಮಧ್ಯಾಹ್ನದಿಂದ ಹೇಳಿದೆ ಆಶಾ ಊಟ ಮಾಡು ಬಿಡಬೇಡ, ಯಾಕೆ ಬಿಡ್ತೈತೆ ತಟ್ಟೆಗೆ ಅಂತಂದರೆ ಇನ್ನೊಂದು ಗಂಟೆ ಬಿಟ್ಟು ಊಟ ಮಾಡ್ತೀನಿ, ಈಗ 12:30 ಆಗೈತಾ, 1 ಗಂಟೆ ಊಟ ಮಾಡ್ತೀನಿ ಅಂದ್ಲು. 1 ಗಂಟೆ ಆದಮೇಲೆ ಹೇಳಿದೆ 1 ಗಂಟೆ ಆಯ್ತಲ್ಲ ಹೋಗಿ ಊಟ ಮಾಡು, 2 ಗಂಟೆಗೆ ಊಟ ಮಾಡ್ತೀನಿ ಅಂದ್ಲು. 2 ಗಂಟೆ ಆಯ್ತಲ್ಲ ಊಟ ಮಾಡೋದು ಅಂತಂದರೆ ಒಂದು 5 ನಿಮಿಷ ಅಂದ್ಲು. ಏನೋ ಹಿಂಗೆ ಕಾಲ ಕಳಿತೀಯ, ಯಾಕೆ ಹಿಂಗೆ ಮಾಡ್ತೀಯ, ನೀನು ತರಿಸ್ತಾಳು, ನೀನು ಹಠ ಮಾಡಿ ತಿಂದಂಗೆ ಬಿಟ್ಟಿದ್ಯಾ ಹಂಗೆ ಹೆಂಗೆ ಅಂತಂದರೆ, ಇಲ್ಲಿ ಸುಮ್ಮನೆ ತಲೆ ತಿನ್ಬೇಡ ನನಗೆ ಹಂಗೆ ಹೆಂಗೆ ಅಂದ್ಲು. ಸರಿ ಬಿಡಮ್ಮ ತಾಯಿ ಯಾಕೆ ಅಂತ ಸುಮ್ಮನೆ ಅದೊಂದು ನನಗೆ ಇದ್ರಾಗಿತ್ತ 7:15 ಆದರೂ ಊಟದ ಕಡೆ ಗಮನ ಕೊಡಲಿಲ್ಲ. ಹಂಗಾಗ್ಬಿಟ್ಟು ನಾನೇನೆ ಆಶಾ ಊಟ ಮಾಡೋ ನಡಿಯಂತೆ ತಲೆ ಕೂಡ ಕಟ್ಕೊಂಡಿಲ್ಲ ಏನಿಲ್ಲ, ಇಲ್ಲಿ ಮಕ್ಕಂಡು ಎದ್ಬಿಟ್ರೆ ನಿಮಗೆ ನಿಜವಾಗಿ ನಾನು 4 ದಿನ ಅಷ್ಟೇ ಫ್ರೆಂಡ್ಸ್, ಏನು ಮಾಡೋಕ್ಕಲ್ಲ, ನಾನು ಈ ಥರನೇ ಇರ್ತೀನಿ. 4 ದಿನ ಅಥವಾ 5 ದಿನ ಅಷ್ಟೇ ಈ ಒಂದು ಇದರಲ್ಲಿ ಇದೇ ಥರ ಇರುತ್ತೆ ನಂದು ಒಂದು ರುಟೀನು. ಹಾಂ, ಈ ಒಂದು ರುಟೀನು ನಂದು ಇದೇ ಥರ ಇರುತ್ತೆ. 4 ದಿನ ಏನು ಮಾಡೋಕ್ಕಾಗಲ್ಲ. ಏನು ಮಾಡೋಕ್ಕಾಗಲ್ಲ. ಅದಕ್ಕೆ ಈ ಮನೆಗೆ ಮಾತ್ರ ನಾನು ಒಂದು ಚೊಂಬಲ ಒಂದು ಸ್ಪೂನ್ ಈ ಮಿಷಿನ್ ಮುಟ್ರು ಕೂಡ ಹೋಗಿ ಸೋಪಾಕಂದು ಕೈ ತೊಗೊಂಡು ಊಟ ಮಾಡೋದು, ಬಾಯಿಗೆ ಹಂಗೆ ಮಾತ್ರ ಇಟ್ಕೊಳಲ್ಲ, ಅಷ್ಟೊಂದು ಇದೆ ಅದು. ಯಾರಿಗಿಲ್ಲದ ಕರ್ಮ ನನಗೆ ಇದೆ ಅದು. ಹಾಗಾಗಿ ಇವಾಗ ಊಟ ಮಾಡ್ತಾಯಿದ್ದೀನಿ. ಇವಾಗ ಅದಕ್ಕೆ ಅವಳಿಗೆ ಇಟ್ಕೊಳ್ಳೋ ಒಂದು ಗಾಬರಿ ಒಳಗೆ ಹೋಗ್ಬಿಟ್ಟು ಇಟ್ಬಿಟ್ಟೆ ಬಿಸಿ ಮಾಡಿ ತಟ್ಟೆ ತೊಳೆದ್ನ ಕೈ ಸೋಪಾಕಂದು ಕೈ ತೊಗೊಂಡ ಮತ್ತೆ ತಿರ್ಗಂದು ತಲೆ ಕಟ್ಕೊಂಡಿಲ್ಲ, ಹೆಂಗೆ ಮಕ್ಕಳಿಂದ ಹಂಗೆ ಎದ್ದಿದ್ದೀನಿ ಅಂತ ಅನ್ನಿಸ್ತು ನನಗೆ. ಬಿಡತ್ಲಾಗ ಹೋಗ್ಲಿ, ಯಾರು ಮತ್ತೆ ತಿರ್ಗೋಗಿ ಇಲ್ಲಿ ಸಿಂಕು ಇಲ್ಲ ಏನಿಲ್ಲ, ಬಕೆಟಲ್ಲಿ ತೊಳಿಬೇಕು, ಹೊತ್ಕೊಂಡು ಹೊಡೋಗಿ ಚೆಲ್ಬೇಕಲ್ಲ, ನಮ್ಮ ಕೈಲಿ ಆಗೋದಿಲ್ಲ ಏನಿಲ್ಲ, ಎದೇನೋ ಬರುತ್ತೆ ಅದು ಚೆಲ್ಲಿ ಹಂಗಾಗ್ಬಿಟ್ಟು ಬಿಟ್ಟು ಏನಾಗಲಿ ಬಿಡಂತ ಊಟ ಮಾಡ್ತಾ ಕುಂತೀನಿ. ಸದ್ಯಕ್ಕೆ ಅವಳು ಉಣ್ತದಳಲ್ಲ ಅದೇ ಒಂದು ಸಮಾಧಾನ ಅಂತ ನಾನು ಆ ಕಡೆ ಗಮನ ಇತ್ತು. ಅವಳು ಇವಾಗ ಊಟ ಮಾಡ್ತಾಯಿದ್ದಾಳೆ ಸದ್ಯ, ಅದಕ್ಕೋಸ್ಕರ ನಾನು ಕೈ ತೊಗೊಂಡಿದ್ದೆ, ನಾನು ಕೂತ್ಕೊಂಡು ಊಟ ಮಾಡ್ತಾಯಿದ್ದೀನಿ. ಈಗ ಊಟ ಮಾಡಿಬಿಟ್ಟು ಊಟ ಮಾಡಿ ಸಿಗ್ತೀನಿ ಫ್ರೆಂಡ್. ಇವಾಗ ನಾನು ಊಟ ಮಾಡಿದ್ವಿ, ಅದೇ ಬೆಳಗ್ಗೆದೇ ಮಶ್ರೂಮ್ ಬಿರಿಯಾನಿ ಇತ್ತಲ್ವಾ, ಅದನ್ನೇ ಊಟ ಮಾಡಿದ್ವಿ. ಸ್ವಲ್ಪ ಮೇಕಿತ್ತು, ಹಣ್ಣಿತ್ತು, ಅದನ್ನೇ ತಿಂದು ಊಟ ಮಾಡಿ ಇವಾಗ ಮುಗಿಸಿದ್ವಿ. ಬೆಳಿಗ್ಗೆಗೆ ಏನಾದರೂ ನೋಡ್ಬೇಕು ಏನು ಅಡುಗೆ ಮಾಡೋದೇ ಏನೋ. ಇವತ್ತಿನ ಒಂದು ವಿಡಿಯೋ ಇಷ್ಟ ಆಗಿತ್ತು. ನಿಮಗೆ ಸ್ವಲ್ಪನಾದರೂ ನನ್ನ ಈ ವಿಡಿಯೋ ಈ ವ್ಲಾಗ್ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದೆ, ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ದಯವಿಟ್ಟು ಮರಿಬೇಡಿ ಅಂತ ಹೇಳ್ತಾ ನಾನು ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬೈ, ಲವ್ ಯು ಆಲ್.